ಶ್ರೀಗುರುಭ್ಯೋ ನಮಃ. ಹರಿ ಓಂ. ಯತ್ಪದಂ ವೇದ ಸಂವೇದ್ಯಂ ಕಟಾಕ್ಷೇಣಾಪಿ ವೀಕ್ಷಿತುಂ ನ ಕ್ಷಮಂತೆ ವಿಮತಯಸ್ತಮುಪಾಸೇ ಶ್ರಿಯಃ ಪತಿಂ. ಮಯಿ ಸ್ಥಿತೋ ಮದಂಗೇಷು ಸ್ವತಂತ್ರೋ ವ್ಯಾಪ್ತವಾನ್ ಹರಿಃ ಸ ವಿಷ್ಣುಶ್ಚ ಸ್ವತಂತ್ರಂ ಮಾಂ ಸ್ವೇಚ್ಛಯಾ ವರ್ತಯತ್ಯಜಃ. ಸ್ವಾತ್ಮನಸ್ತಸ್ಯ ಪೂಜಾ ಸ್ಯುಃ ಮನೋವಾಕ್ಕಾಯವೃತ್ತಯಃ. ಮಮೈತಾಃ ಇತಿ ಕರ್ತಾರಂ ಉದ್ದೇಶ್ಯಂಚ ಹರಿಂ ಸ್ಮರೇತ್. ಧರ್ಮ ವಿಜ್ಞಾನ ವೈರಾಗ್ಯ ಪರಮೈಶ್ವರ್ಯ ಶಾಲಿನಃ ಆನಂದತೀರ್ಥ ಭಗವತ್ಪಾದಾನ್ ವಂದೇ ನಿರಂತರಂ. ಆನಂದತೀರ್ಥೋಪದಿಷ್ಟೋ ನಿಧಿರ್ನಾರಾಯಣಃ ವಯಃ ಪ್ರದರ್ಶಿತೋ ಯೇನ ಸಮ್ಯಕ್ ಜಯತೀರ್ಥಂ ತಮಾಶ್ರಯೇ. ಸತ್ಯಧೀರಕರಾಬ್ಜೋತ್ಥಃ ಜ್ಞಾನವೈರಾಗ್ಯಸಾಗರಃ ಸತ್ಯಜ್ಞಾನಾಖ್ಯತರಣಿಃ ಸ್ವಾಂತಧ್ವಾಂತಂ ನಿಕೃಂತತು. ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿ ನ್ಯಾಯಸುಧಾರತಾನ್. ಅನಂತ ಕಲ್ಯಾಣ ಗುಣ ಪರಿಪೂರ್ಣನಾದ ಶ್ರೀಮನ್ನಾರಾಯಣನ ಪರಮಾನುಗ್ರಹದ ಬಲವನ್ನು, ಕೃಪಾ ಕಟಾಕ್ಷ ಲೇಷದ ಬಲವನ್ನು ತನ್ನಲ್ಲಿ ಪರಿಪೂರ್ಣವಾಗಿ ಅನಾದಿ ಕಾಲದಿಂದ ತುಂಬಿಕೊಂಡಂತಹ ಮಹಾನುಭಾವಳಾದ ಮಹಾಲಕ್ಷ್ಮೀ ದೇವಿ ಸಕಲ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯ ನಿಯಮನ ಜ್ಞಾನಾಜ್ಞಾನ ಬಂಧ ಮೋಕ್ಷಗಳನ್ನು ನೀಡುವಂತಹ ಮಹಾ ಸಾಮರ್ಥ್ಯವನ್ನು ಪಡೆದುಕೊಂಡಿದ್ದಾಳೆ ಮಹಾಲಕ್ಷ್ಮೀ ದೇವಿ. ಅನೇಕ ಸದ್ಗುಣಗಳನ್ನು ಪಟ್ಟಿ ಮಾಡಿ, ಇಂತಹ ಸದ್ಗುಣವಂತರು ಯಾರೋ ಅಂಥವರಲ್ಲಿ ನಾನಿರ್ತೇನೆ. ದೀನರು, ಅಂಗವಿಕಲರು, ವೃದ್ಧರು, ಅನಾಥರು, ಅವರನ್ನು ವಿಶೇಷವಾಗಿ ಪ್ರೀತಿಯಿಂದ ಯಾರು ಕಾಣ್ತಾರೆ ಅವರ ಮೇಲೆ ನನಗೆ ಬಹಳ ಪ್ರೀತಿ. ವಿಷ್ಣೋರ್ ಗ್ರಹತ್ವಾತ್ ಭೂತೇಶು ದಯಾಕಾರ್ಯ ವಿಜಾನತ. ಭಾಗವತ ತಾತ್ಪರ್ಯದಲ್ಲಿ ಶ್ರೀಮದಾಚಾರ್ಯರು ಹೇಳ್ತಾರೆ, ಕೃಪಣ ಅನಾಥ ವೃದ್ಧಾನಾಂ ದುರ್ಬಲ ಆತುರ ಯೋಷಿತಾಂ ದಯಾಂಚ ಸಂವಿಭಾಗಂಚ ನಿತ್ಯಮೇವಾನ್ವಮೋದತಾಂ. ಕಷ್ಟದಲ್ಲಿರುವ ಅನಾಥರಾದ ಸ್ತ್ರೀಯರಿರಬಹುದು, ವಿಧವೆಯರಿರಬಹುದು, ವೃದ್ಧರಿರಬಹುದು, ರೋಗಿಗಳಿರಬಹುದು, ಅವರ ಸೇವೆಯನ್ನು ಮಾಡಿ. ನಿಮಗೆ ಎಷ್ಟು ಸಾಧ್ಯವೋ ಅಷ್ಟು ಸಹಾಯವನ್ನು ಮಾಡಿ. ಪ್ರೀತಿಯನ್ನು ತೋರಿಸಿ, ಅನುಕಂಪವನ್ನು ತೋರಿಸಿ. ಹೆಚ್ಚೇನು ಬೇಡ. ಅವರಿಗೆ ಕೂಡ್ಲಿಕ್ಕೆ ಸ್ಥಳ ಇಲ್ಲದೇ ಇದ್ದರೆ ನೀವು ಕುಳಿತ ಸ್ಥಳವನ್ನು ಬಿಟ್ಟು ಕೊಡಿ ಸಾಕು. ಹಣ ಕೊಡದೇ ಇದ್ದರೆ ಅಷ್ಟೇ ಉಳಿತು. ವೃದ್ಧರು ಕೂಡ್ಲಿಕ್ಕೆ ಸ್ಥಳ ಇರೋದಿಲ್ಲ, ಒದ್ದಾಡ್ತಾ ಇರ್ತಾರೆ. ಗಟ್ಟಿಯಾಗಿದ್ದವರು ತಾವು ಚೆನ್ನಾಗಿ ಆಸನದ ಮೇಲೆ ಕುಳಿತು ಅವರನ್ನು ದುಃಖದಿಂದ ಒದ್ದಾಡುವುದನ್ನು ನೋಡಿ ಉದಾಸೀನವಾಗಿ ಬಿಡುವುದಲ್ಲ, ಸಾಕು. ಅದೇ ಒಂದು ದೊಡ್ಡ ಸಣ್ಣ ಸೇವೆ. ಗರ್ಭಿಣಿ ಸ್ತ್ರೀಯರಿದ್ದಾರೆ, ವೃದ್ಧರಿದ್ದಾರೆ, ರೋಗಿಗಳಿದ್ದಾರೆ, ಅವರಿಗೆ ದಾರಿ ಕೊಡಿ, ಅವರಿಗೆ ಸ್ಥಾನ ಕೊಡಿ. ಹಣ ಇದ್ದವರು, ಕಷ್ಟದಲ್ಲಿದ್ದವರಿಗೆ ಹಣದ ಸಹಾಯವನ್ನು ಮಾಡಿ. ಯಾರಿಗೆ ಯಾವ ರೀತಿಯ ಸಹಾಯ ಮಾಡುವ ಸಾಧ್ಯತೆ ಇದೆ ಆ ರೀತಿಯ ಸಹಾಯವನ್ನು ಮಾಡಿ. ಅಲ್ಲಿ ನಾನಿರ್ತೇನೆ. ದುಃಖದಲ್ಲಿದ್ದವರನ್ನು, ರೋಗಿಗಳನ್ನು ಸಹಾಯ ಮಾಡಲಿಕ್ಕಾಗದೇ ಇದ್ದರೂ ಆಶ್ವಾಸನೆ ಕೊಡಿ. ಅವರಿಗೆ ನೆಮ್ಮದಿಯಾಗುವಂತೆ ಭರವಸೆಯನ್ನು ಕೊಟ್ಟು ಸಮಾಧಾನವನ್ನು ಹೇಳಿ ಉತ್ಸಾಹವನ್ನು ತುಂಬಿ ಅವರ ಜೀವನದೊಳಗಿರುವ ನೈರಾಶ್ಯವನ್ನು ದೂರ ಸರಿಸಿ ಸಾಕು. ಹೃತಸ್ವಂ ವ್ಯಸನಾರ್ಥಂ ಭಯಾರ್ಥಂ ವ್ಯಾಧಿಪೀಡಿತಂ ವಿಷಣ್ಣಂ ಉದ್ವಿಗ್ನಂ ತ್ರಸ್ತಂ ನಿತ್ಯಂ ಆಶ್ವಾಸಯಂತಿತೆ. ಆಶ್ವಾಸನೆ ಕೊಟ್ಟರೂ ಸಾಕು. ಅವರಿಗೊಂದು ಆಶೆ ಬರ್ತದೆ, ನಿಮ್ಮಲ್ಲಿ ಹಣ ಇರೋದಿಲ್ಲ ಕೊಡಲಿಕ್ಕೆ, ಬೇಡ. ಅವರಿಗೆ ಧೈರ್ಯ ತುಂಬಿ ಸಾಕು. ಯಾರೋ ಅವರಿಗೆ ಸಹಾಯ ಮಾಡ್ತಾರೆ ಜೀವನದಲ್ಲಿ, ಅವರು ಹೇಗೋ ಬದುಕ್ತಾರೆ. ಆದರೆ ನೀವು ಧೈರ್ಯ ತುಂಬುವುದಕ್ಕೆ ಸಾಧ್ಯವಿದ್ದು ಧೈರ್ಯವನ್ನು ತುಂಬದೇ ಇದ್ದರೆ ಈಗೇ ಸತ್ತೋಗ್ತಾರೆ, ನಿಮ್ಮ ಎದುರಿಗೆ ಸಾಯ್ತಾರೆ. ನಿಮಗೆ ಕೊಡಲಿಕ್ಕಾಗದೇ ಇದ್ದರೂ ಧೈರ್ಯವನ್ನು ತುಂಬಿ ಮುಂದೆ ಸಾಗಿಸಿ. ಬೇರೆ ಯಾರೋ ಅವರನ್ನು ಕೈ ಹಿಡಿದು ಎತ್ತುವವರು ಇರ್ತಾರೆ. ನನಗೇನು ಕೈಯಲ್ಲಿ ಹಣ ಇಲ್ಲ, ಏನಿಲ್ಲ, ಸುಮ್ಮನೆ ಆಶ್ವಾಸನೆ ಕೊಟ್ಟು ಆಮೇಲೆ ಏನು ಮಾಡಿದೆ ಹಾಗನ್ಬೇಡಿ, ಅಷ್ಟಾದರೂ ಮಾಡಿ. ನಿತ್ಯಂ ಆಶ್ವಾಸಯಂತಿದೆ. ಇಂಥವರಲ್ಲಿ ನಾನಿರ್ತೇನೆ.
ಜ್ಞಾನಿಗಳ ಪೂಜೆಯನ್ನು ಮಾಡಬೇಕು, ತಂದೆ ತಾಯಿಗಳ ಅತಿಥಿ ಅಭ್ಯಾಗತರ ಪೂಜೆಯನ್ನು ಮಾಡಬೇಕು. ತಂದದ್ದನ್ನು ತಾನೊಬ್ಬನೇ ತಿನ್ನದೆ ಎಲ್ಲರಿಗೂ ಹಂಚಿ ತಿನ್ನುವಂತಹ ವ್ಯಕ್ತಿತ್ವ ಯಾರಲ್ಲಿದೆ ಅಂಥವರಲ್ಲಿ ನಾನು ವಿಶೇಷವಾಗಿ ಸನ್ನಿಹಿತಳಾಗಿರ್ತೇನೆ. ಪ್ರೇಮ, ಪ್ರೀತಿ, ವಿಶ್ವಾಸ ಇವುಗಳನ್ನು ತೋರುವ ವ್ಯಕ್ತಿಗಳು ಯಾರೋ, ಮೈತ್ರಿಯನ್ನು ಎಲ್ಲರ ಜೊತೆಗೆ ಬೆಳೆಸುವವರು ಯಾರೋ ಅಂಥವರಲ್ಲಿ ನನ್ನ ಸನ್ನಿಧಾನ ಇರುತ್ತದೆ. ಇಂದ್ರ, ಈ ಎಲ್ಲ ಸದ್ಗುಣಗಳು ನಿಮ್ಮಲ್ಲಿ ಕಂಡಿವೆ, ನಿಮ್ಮಲ್ಲಿ ಬಂದಿದ್ದೇನೆ. ಇದೇ ತರಹದ ಗುಣಗಳು ಕೆಲವು ದಿನಗಳ ಹಿಂದೆ ಅಸುರರಲ್ಲಿಯೂ ಇತ್ತು. ಶುಕ್ರಾಚಾರ್ಯರ ಉಪದೇಶದ ಬಲವೋ, ಸಜ್ಜನರ ಸಹವಾಸದ ಪರಿಣಾಮವೋ, ಅವರೂ ಕೆಲವು ಸದ್ಗುಣಗಳನ್ನು ಅಳವಡಿಸಿಕೊಂಡಿದ್ದರು ಅನ್ನುವುದಕ್ಕೆ ಅವರ ಹತ್ತಿರ ಕೆಲವು ದಿನಗಳವರೆಗೆ ಇದ್ದೆ. ಆದರೆ ಈಗ ಅವರು ತಮ್ಮ ಗುಣಗಳನ್ನೆಲ್ಲ ಬಿಟ್ಟದ್ದಾಗಿದೆ. ನೀವು ಮೊದಲಿನಿಂದಲೂ ಗುಣವಂತರು. ವಿಶೇಷವಾಗಿ ಏನೋ ಮಧ್ಯದಲ್ಲಿ ಬೃಹಸ್ಪತ್ಯಾಚಾರ್ಯರ ಅವಕೃಪೆ ಸ್ವಲ್ಪ ದಿನ ಆಗಿತ್ತೋ ಏನೋ, ಆದರೆ ವಿಶೇಷವಾಗಿ ಈಗ ಸದ್ಗುಣವಂತರಾಗಿದ್ದೀರಿ, ಅಭಿವ್ಯಕ್ತಿಯಾಗಿದೆ. ನಿಮ್ಮಲ್ಲಿ ನಾನು ಸ್ಥಿರವಾಗಿ ಸನ್ನಿಹಿತಳಾಗಿರ್ತೇನೆ. ನನ್ನ ಆಶೀರ್ವಾದ ನಿಮ್ಮೆಲ್ಲರ ಮೇಲೆ ಪರಿಪೂರ್ಣವಾಗಿದೆ ಅಂತ ಮಹಾಲಕ್ಷ್ಮೀ ದೇವಿ ಇಂದ್ರದೇವರಿಗೆ ತಿಳಿಸ್ತಾ ಇದ್ದಾಳೆ. ಶ್ರೀಕೃಷ್ಣ ಅರ್ಪಣಮಸ್ತು.